ಪೊಲೀಸ್ ಏರಿಯಲ್ಲಿ ಹಿಂದೆ ನಾವು ಯಾವ ಚೆಕ್ ಪೋಸ್ಟ್ ಹಾಕಿದ್ದೀವಿ ಅಂದರೆ ಅದೆಲ್ಲ ಎಲೆಕ್ಷನ್ಗೆ ಹಾಕ್ತೀವಿ. ಇಲ್ಲೇ ಯಾವ್ದು ನೈಟ್ ಅಮಾವಾಸ್ಯೆ ಇದ್ದಾಗ ನಾವು ನಾಗ ರಜೆ ಹಾಕ್ತೀವಿ. ಜನ ಚೆಕ್ ಮಾಡಿ ಬಿಡೋ ನಮ್ಮ ಪದ್ಧತಿ ಇತ್ತು, ಜನನ ಬಿಡಬಾರ್ದು ಅನ್ನೋ ಪದ್ಧತಿ ಇರಲಿ ಅವರು ಇರಲಿಲ್ಲ. ಆದರೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಫಸ್ಟ್ ಟೈಮ್ ಅವರ ಹಿಸ್ಟ್ರಿಯಲ್ಲೂ ಈಗ ಬಂದೋಬಸ್ತ್ ಮಾಡ್ತಾರೆ. ಅವರು ನೋಡಿಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಭಾಳ ಚೆನ್ನಾಗಿ ಕೆಲಸ ಮಾಡಿ ಯಾವುದೇ ರೀತಿ ನಮ್ಮ ಜಿಲ್ಲೆಗೆ ಪಾಸಿಟಿವ್ ಬಂದರೆ ಅವರು ತಗೊಳ್ಳೋದ್ರಲ್ಲಿ ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನೀವು ಹೇಳಿದ್ರಿ ಎಸ್ ಪಿ ಅವರಿಗೆ ಅಭಿನಂದನೆ ಸಲ್ಲಿಸೋದು ಅಂತ. ಅದರಲ್ಲಿ ನನ್ನ ಮಾತ್ರ ಏನಿಲ್ಲ. 4 ಪಿಲ್ಲರ್ ನಾಗರಾಜಿ ಮತ್ತು ಹೇಳೋಕ್ಕೆ ಪೊಲೀಸ್, ಒಂದು ಮೀಡಿಯಾ, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಈ 4 ಡಿಪಾರ್ಟ್ಮೆಂಟವರು ಯಾರು ಪರಿಶ್ರಮ ಪಟ್ಟು ಇವತ್ತು ನಮ್ಮ ಜಿಲ್ಲೆಗೆ ಗ್ರೀನ್ ಝೋನ್ ಉಳ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಪೊಲೀಸಲ್ಲಿ ಭಾಳ ಚೆಕ್ ಪೋಸ್ಟ್ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಅದಕ್ಕೆ ಭಾಳ ನೋವಾಗುತ್ತೆ. ನಮ್ಮ ಸಿಬ್ಬಂದಿ ಆ ಬಿಸಿಲಲ್ಲಿ ಆ ಪ್ರೊಟೆಕ್ಷನ್ ಇದೆ. ಈಗ ಅವರು ನಾವು ಮನುಷ್ಯ ಕರೋನಾ ಜಾತಿ ನೋಡಲ್ಲ, ಕೆಲಸ ನೋಡಲ್ಲ, ಏನು ನೋಡಲ್ಲ, ಕರೋನಾನೇ ಅದು ಮನುಷ್ಯ ಆದರೆ ಮನುಷ್ಯ ಬಂದೇ ಬರುತ್ತೆ. ನಮ್ಮ ಸಿಬ್ಬಂದಿ ಅವರ ಜೀವನ ಮತ್ತು ಅವರ ಫ್ಯಾಮಿಲಿ, ಅದೇ ರೀತಿ ನಮ್ಮ ಮೀಡಿಯಾವರು ಕೂಡ ಅವರ ಜೀವನ ಮತ್ತು ಅವರ ಫ್ಯಾಮಿಲಿಗಳನ್ನ ರಿಸ್ಕಲ್ಲಿ ಇಟ್ಟು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಹೆಲ್ತಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಅವರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಇವತ್ತು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ. ಅದು ಎಲ್ಲ 4 ಅಂಗಗಳನ್ನು ನನ್ನ ಮನಸ್ಸಿಂದ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ. ಹಾಗೆ ಇವತ್ತು ನಮ್ಮ ಪತ್ರಕರ್ತರ ಸಂಘದಿಂದ ಇವತ್ತು ನಮ್ಮ ಪೊಲೀಸರಿಗೆ ಅವರು ವಿಷಯ ಕೊಡ್ತಿರೋದು, ನಮ್ಮ ಎಫರ್ಟ್ಸ್ನ ರೆಕಗ್ನೈಸ್ ಮಾಡಿ ಕೊಡ್ತಿರೋದು ಭಾಳ ಸಂತೋಷ ಆಯಿತು. ನನ್ನ ಇಲಾಖೆ ವತಿಯಿಂದ ನಾನು ನಿಮಗೆ ಅಭಿನಂದಿಸ್ತೀನಿ.